ಪ್ರಿಪ್ರೇಷನ್ ಎಲ್ಲಿ ಮಾಡ್ತಾರೆ? ಬರ್ತೀರಾ ಎರಡು ಕಡೆ ಇಲ್ಲಿ ಯಾರು ಬರ್ತಾರೆ ಡಿಸ್ಪ್ಲೇ ಮಾಡಬೇಕು ದೊಡ್ಡ ಡಿಸ್ಪ್ಲೇ ಮಾಡಿದ್ದಾರೆ ಏನಿದೆ ಸರ್ ಬೆಳಗ್ಗೆ ಇಡ್ಲಿ ಉದ್ದಿನ ವಡೆ ಇದೆ ಸರ್ಕಾರಿ ಶಾಲೆ ಇದು ಏನಿದೆ ತಗೊಂಡು ಉಲ್ಟಾ ಆಗತ್ತೆ ಟ್ರೈನ್ ಇಲ್ಲಿ ಪರವಾಗಿಲ್ಲ ಚೆನ್ನಾಗಿದೆ ಊಟ ಇವತ್ತು ಹಿಂಗಿರುತ್ತೆ ದಿವಸ ಹಿಂಗೆ ಇರ್ತಮ್ಮ ಇಂದಿರಾ ಕ್ಯಾಂಟೀನ್ಗೆ ವಿಸಿಟ್ ಮಾಡ್ತೇನೆ. ಇವತ್ತು ಶಿವಮೊಗ್ಗನಲ್ಲಿ DC ಆಫೀಸ್ನಲ್ಲಿ ರಿವ್ಯೂ ಮೀಟಿಂಗ್ ಇದೆ. ಜೊತೆಗೆ ಎಲ್ಲ MLA ಎಲ್ಲ ಆಫೀಸರ್ಸ್ ಮುನ್ಸಿಪಾಲ್ಟೀಸ್ ಎಸ್ಪೆಷಲಿ ಮುನ್ಸಿಪಾಲ್ಟಿ ಬಗ್ಗೆ ಮುನ್ಸಿಪಾಲ್ಟಿನಲ್ಲಿ ರೋಡ್ ಡ್ರೈನ್ ಲೈಟ್ ಆಗಲಿ ಡ್ರೈನೇಜ್ ಆಗಲಿ ಮತ್ತು ಇಂದಿರಾ ಕ್ಯಾಂಟೀನ್ ಎಸ್ಪೆಷಲಿ ಇಂದಿರಾ ಕ್ಯಾಂಟೀನ್ ಯಾಕಂದರೆ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರದ್ದು ಒಂದು ಒಳ್ಳೆ ಡ್ರೀಮ್ ಇದೆ. ಹಳೆ ಲಾಸ್ಟ್ ಯಾವಾಗ ಅವರು CM ಇದ್ದಾಗ 200 ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದರು. ಈಗ ಹೊಸ 200 ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಆಲ್ರೆಡಿ ಸುಮಾರು ಕಡೆ ಕೆಲಸ ನಡೀಲತ್ತದೆ, ಸುಮಾರು ಕಡೆ ಓಪನಿಂಗ್ ಆಗಿದೆ. ಇದು ಒಂದು ಎಸ್ಪೆಷಲಿ ಬಡವರಿಗೆ, ಸ್ಟೂಡೆಂಟ್ಸ್ಗೆ, ರೈತರಿಗೆ ಇದು ಒಂದು 5 ರೂಪಾಯಿನಲ್ಲಿ ಒಂದು ನಾಷ್ಟ ಸಿಗಬೇಕಂದ್ರೂ ತುಂಬ ಕಷ್ಟ ಇದೆ. 10 ರೂಪಾಯಿನಲ್ಲಿ ಊಟ ಸ್ವಂತ ನಾನೇ ಟೆಸ್ಟ್ ಮಾಡಿದ್ದೀನಿ. ಊಟ ಒಳ್ಳೆಯದು ಊಟ ಇದೆ, ಪರವಾಗಿಲ್ಲ. ಇನ್ನು ಸ್ವಲ್ಪ ಇಲ್ಲಿ ವಾಟರ್ ಸಿಸ್ಟಮ್ಗೆ ಫಿಲ್ಟರ್ ವಾಟರ್ ಇಲ್ಲ ಅಂತ ಇದೆ. ಫಿಲ್ಟರ್ ವಾಟರ್ ಅದು ಕೆಟ್ಟು ಹೋಗಿದೆ ಅಂತ ಹೇಳಿದ್ದಾರೆ. ನಾನು ಎಸ್ಪೆಷಲಿ ಯಾರು ಊಟ ಮಾಡ್ಲಿಕ್ಕೆ ಬರ್ತಾರೆ ಇಲ್ಲಿ ಸುಮಾರು ಕೂಲಿಯವರು ಡೈರೆಕ್ಟ್ ಇಂಟರಾಕ್ಷನ್ ಮಾಡಿದ್ದೇನೆ. ಇಲ್ಲ ಸರ್ ಒಳ್ಳೆ ಊಟ ಕೊಡ್ತಾರಂತ ಹೇಳಿದ್ದಾರೆ. ಅದೇ ಅದ್ರ ಬಗ್ಗೆ ಸ್ವಲ್ಪ ನನಗೆ ಏನೋ ಆ ಥರ ಮಾಹಿತಿ ಬಂದರೂ ನಾನು ಈಗ ರಿವ್ಯೂ ಮೀಟಿಂಗ್ ಮಾಡ್ಲತ್ತೇನೆ. ಈಗ ನಾವು ಮಿನಿಸ್ಟರ್ ಬಂದಾಗ ಮತ್ತು ಆಫೀಸರ್ಸ್ ಕಮಿಷನರ್ಸ್ ಬಂದಾಗ ಊಟ ಒಳ್ಳೆ ಕೊಡ್ತಾರೆ, ಆಮೇಲೆ ಒಳ್ಳೆ ಊಟ ಕೊಡಲ್ಲ ಅಂತ ತಮ್ಮ ಮಾಹಿತಿಯಿಂದ ಬಂದಿದೆ. ಮತ್ತು ಬೇರೆಯವರು ನಮಗೆ ಹೇಳಿದ್ದಾರೆ. ಅದ್ರ ಬಗ್ಗೆ ಆ ಥರ ಏನಿದ್ರು ರಿವ್ಯೂ ಮೀಟಿಂಗ್ನಲ್ಲಿ DC ಅವರು ಇದ್ದಾರೆ ಜೊತೆಗೆ. ಆ ಥರ ಮಾಡಿದ್ರು ಏನು ಟೆಂಡರ್ ಇದೆ ಅದು ಟರ್ಮಿನೇಟ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ಮಾಡಿ. ಯಾಕಂದರೆ ಅದು ಇದು ಲಿಸ್ಟ್ ಅವರು ಹಾಕಿಲ್ಲ. ದಿವಸ ಏನು ಕೊಡ್ತಾರೆ ಮೀನು, ಅದು ಮೀನು ಹಾಕಬೇಕು. ಇವತ್ತು ಒಳ್ಳೆ ತಾವು ಹಿಡಿದ್ರೆ ಕರೆಕ್ಟ್ ಇರ್ಬೋದು. ಇವತ್ತು ಒಳ್ಳೆ ಟೇಸ್ಟ್ ಇತ್ತು, ಆದರೂ ಚಪಾತಿ ರೊಟ್ಟಿ ಎಲ್ಲ ಇದೆ. ಅದು ಎಲ್ಲ ಕೊಡಬೇಕಂತ ನಮ್ಮ ಹೊಸ ಆದೇಶನಲ್ಲಿ ಆಗಿದೆ. ಮೊದಲು ಲಾಸ್ಟ್ ಆದೇಶನಲ್ಲಿ ಇತ್ತು, ಆ ಥರ ಇದ್ದಿಲ್ಲ. ಹೊಸ ಆದೇಶನಲ್ಲಿ ರೊಟ್ಟಿ ಚಪಾತಿ ಎಲ್ಲ ಕೊಡಬೇಕಂತ. ಅದೇ ಅದ್ರ ಬಗ್ಗೆ ನಾನು ಈಗ ಮೀಟಿಂಗ್ ಮಾಡ್ತೇನೆ. ರಿವ್ಯೂ ಮೀಟಿಂಗ್ನಲ್ಲಿ ಇಲ್ಲಿ ಯಾರು ರೆಸ್ಪಾನ್ಸಿಬಿಲಿಟಿ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ಲಿ ಮಾತಾಡಿ. ಈಗ ಮೋಸ್ಟ್ಲಿ ಈಗ ಅಸೆಂಬ್ಲಿ ಇದೆ 9ರಿಂದ. ಅಸೆಂಬ್ಲಿನಲ್ಲಿ ಅಲ್ಲಿ ತೀರ್ಮಾನ ಆಗ್ತದೆ, 100% ಆಗ್ತದೆ ತೀರ್ಮಾನ. ಅದೇ ಈಗ 9ರಿಂದ ಅಸೆಂಬ್ಲಿ ಇದೆಯಲ್ಲ, ಅದರಲ್ಲಿ ಮೋಸ್ಟ್ಲಿ 100% ಚರ್ಚೆ ಆಗಿ ಅದು ಫೈನಲೈಸ್ ಆಗ್ತದೆ. ಅದೇ ವಕ್ಫ್ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅದು BJP ಅವ್ರು ಪರ್ಟಿಕ್ಯುಲರಿ ಬೇಕಾಗಿ ಈ ಥರ ಮಾಡ್ಲತ್ತಾರೆ. ವಕ್ಫ್ ಬೋರ್ಡ್ನಲ್ಲಿ ವಕ್ಫ್ ಅಂದರೂ ನಮ್ಮ ಕಮ್ಯುನಿಟಿನಲ್ಲಿ ಯಾರಿಗೆ ಮಕ್ಕಳಿಲ್ಲ, ಯಾರು ತುಂಬ ದೊಡ್ಡ ಅವ್ರಿಗೆ ಒಂದು ದಾನ ಕೊಡ್ತಾರೆ. ಆ ವಕ್ಫ್ನಲ್ಲಿ ಯಾರು ಈಗ ನೀವು ದಾನ ಕೊಟ್ಟರು ಯಾರೋ ಒಬ್ಬರು ರೆಸ್ಪಾನ್ಸಿಬಿಲಿಟಿ ಇರಬೇಕಿಲ್ಲ. ವಕ್ಫ್ ಬೋರ್ಡ್ ಅಂತ ಮಾಡಿದ್ದಾರೆ. ನೀವು ದಾನ ಕೊಟ್ಟರು ಅಲ್ಲಿ ರಿಕಾರ್ಡ್ ಇರಬೇಕು ಅಂತ ವಕ್ಫ್ ಬೋರ್ಡ್ ಮಾಡಿದ್ದಾರೆ. ಆ ವಕ್ಫ್ ಬೋರ್ಡ್ನಲ್ಲಿ 99% ನಮ್ಮ ಕಮ್ಯುನಿಟಿಯವರಿದ್ದಾರೆ. ನಮ್ಮ ಕಮ್ಯುನಿಟಿಯವರೇ ಯಾರಿಗೆ ಮಕ್ಕಳಿಲ್ಲ, ಯಾರ ಹತ್ರ ತುಂಬ ದುಡ್ದಿದೆ ಅವರೆಲ್ಲರೂ ದಾನ ಮಾಡ್ತಾರೆ. ಅದು ರಿಕಾರ್ಡ್ಲಿಂದ ಇಟ್ಕೊಂಡು
ಮತ್ತು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಶಿವಮೊಗ್ಗದು ನನಗೆ ಅಷ್ಟು ಡೀಟೇಲ್ ಗೊತ್ತಿಲ್ಲ. ಈಗ ಎಕ್ಸಾಂಪಲ್ ನಾನು ಬೀದರ್ ಕ್ಷೇತ್ರದಿಂದ ಬರ್ತೀನಿ. ನಮ್ಮ ಬೀದರ್ ಕ್ಷೇತ್ರದಲ್ಲಿ 400 ಎಕರೆ ಒಗ್ಬೋರ್ದು ಜಮೀನಿತ್ತು 60-70 ವರ್ಷದಿಂದ. ಈಗ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಒಂದು 10 ಎಕರೆ ಇಲ್ಲ, ಬಟ್ ವಕ್ಫ್ ಗೆಜೆಟ್ನಲ್ಲಿ 400 ಅಂತ ಇದೆ. ಅದೇ ತಪ್ಪಾಗಿದೆ. ಈಗ ಎಲ್ಲರೂ ನಮ್ಮ ಕಾಂಗ್ರೆಸ್ ಪಾರ್ಟಿಲಿಂದ ಆಗಲಿ ಸುಮಾರು ಚಂದ್ರಬಾಬು ನಾಯ್ಡು, ನಿತೀಶ್ ಅವರು ಎಲ್ಲರೂ ಅವ್ರಿಗೆ ಅಬ್ಜೆಕ್ಷನ್ ಮಾಡ್ತಾರಂತ ಹೇಳಿದ್ದಾರೆ. ಅದು ಮಾಹಿತಿ ತಪ್ಪು ಹೋಗಿದೆ. BJP ಅವರಿಗೆ ಪಾರ್ಲಿಮೆಂಟ್ನಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಲಿ ಯಾರೇ ಆಗಲಿ ಅದು ವಕ್ಫ್ ಬೋರ್ಡ್ ಬಗ್ಗೆ ಮಾಹಿತಿ ತಪ್ಪು ಹೋಗಿ ಆ ಥರ ಇವರು ಮಾಡ್ಲತ್ತಾರ. ಈ ಅದರ್ವೈಸ್ ಇವ್ರಿಗೆ ಏನು ಇಶ್ಯೂ ಇಲ್ಲ ಆ ಥರ. ಎಸ್ಪೆಷಲಿ ಮೈನಾರಿಟೀಸ್ನಲ್ಲಿ ಈ ಥರ ಇಶ್ಯೂ, ಒಂದು ಸಲ ಹಿಜಾಬ್ದು, ಒಂದು ಸಲ ವಕ್ಫ್ದು, ಆ ಥರ ಯಾವಾಗಲೂ ಪಬ್ಲಿಕ್ದು ಮೈಂಡ್ ಡೈವರ್ಟ್ ಮಾಡಲಿಕ್ಕೆ, ಡಿಸ್ಟರ್ಬೆನ್ಸ್ ಮಾಡಲಿಕ್ಕೆ ಈ ಥರ ಮಾಡ್ಲತ್ತಾರ. ಈಗ 2 ಎಲೆಕ್ಷನ್ ಇತ್ತು, ಮಹಾರಾಷ್ಟ್ರ ಎಲ್ಲ ಮಾಡಿ, ಮತ್ತು ಮುಂದೆ ದೆಹಲಿ ಎಲೆಕ್ಷನ್, ಬಿಹಾರ್ ಎಲೆಕ್ಷನ್ ಇದೆ. ಏನೋ ಅವ್ರಿಗೆ ಇಶ್ಯೂ ಬೇಕು. ಅದಕ್ಕಿಂತ ಮೊದಲು ರಾಮ ಮಂದಿರದ್ದು ಇತ್ತು, ಈಗ ಅದು ಎಲ್ಲ ಕ್ಲೋಸ್ ಆಗಿದೆ. ಹೊಸ ವಕ್ಫ್ ಬೋರ್ಡ್ ಅಂತ ತಮ್ಮೆಲ್ಲರಿಗೆ, ಎಸ್ಪೆಷಲಿ ತಮ್ಮೆಲ್ಲರಿಗೆ ಮಾಹಿತಿ ಇದೆ ವಕ್ಫ್ ಬೋರ್ಡ್ ಅಂದರೆ ಏನು. ನಮ್ಮ ಕಮ್ಯುನಿಟಿಯವರು ದಾನ ಕೊಟ್ಟಿದ್ದಾರೆ. ಆ ದಾನನಲ್ಲಿ ಯಾರೋ ವಕ್ಫ್ ಬೋರ್ಡ್ ಅವರು ಮಾನಿಟರಿಂಗ್ ಮಾಡ್ತಾರೆ, ಕರೆಕ್ಟ್ ಇದೆ ಇಲ್ಲ ಅಂತ. ಅದ್ರ ಸಲುವಾಗಿ ಇದು ರಾಂಗ್ ಇಶ್ಯೂ ಇದೆ 100%. ನಾಳೆ ಬಿಲ್ ಬರಬಾರ್ದು ಅಂತ ನಮ್ಮದು ಪಾಸ್ ಆಗಲ್ಲ ಅಂತ ನಮ್ಮದು ವಿಶ್ವಾಸ ಇದೆ. ಥ್ಯಾಂಕ್ ಯು.